ಲೈಟಾಗಿರೋದು ತೊಗೊಬಿಡೋದು. ಹಾಯ್ ಹೆಲೋ ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಇವತ್ತಿನ ವ್ಲಾಗ್ ನಿಮ್ಗೇನಾದರೂ ಸ್ವಲ್ಪನಾದರೂ ಇಷ್ಟ ಆಯಿತು ಅಂದರೆ ಲೈಕ್, ಶೇರ್, ಕಮೆಂಟ್ ಮಾಡಿ. ಹಾಗೆ ನಮ್ಮ ಚಾನಲ್ನ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಈ ಕೊಟ್ಟೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಇದು ಬಂದುಬಿಟ್ಟು 2 ಡೇಸ್ ವ್ಲಾಗ್ ಆಗಿರುತ್ತೆ. ಸೊ ಬೆಳಗ್ಗೆ ಬಂದುಬಿಟ್ಟು ಇಲ್ಲಿ ಉಪ್ಪಿಟ್ಟು ಮಾಡಿದ್ದೆ. ಹಾಗೆ ಮಧ್ಯಾಹ್ನಕ್ಕೆ ನೋಡ್ತಾ ಇರ್ಬೋದು ಇಷ್ಟೆಲ್ಲ ಮಾಡ್ಕೊಂಡಿದ್ದೆ. ಇದು ಬಂದುಬಿಟ್ಟು ಟೊಮೊಟೊ ಚಟ್ನಿ. ಹಾಗೆ ನೈಟ್ಗೂ ಕೂಡ ಸೇಮ್ ತೊಗೊಂಡೆ. ಸೊ ಸ್ವಲ್ಪ ತರಕಾರಿ ಎಲ್ಲ ಕಡಿಮೆ ಇತ್ತು, ಹಾಗಾಗಿ ಯಾವುದು ತರಕಾರಿ ಇತ್ತು ಸೊ ಅದೇ ತರಕಾರಿನೇ ತೊಗೊಂಡ್ಬಿಡ್ತೀನಿ. ಸೌತೆಕಾಯಿ ಎಲ್ಲ ಖಾಲಿ ಆಗಿಬಿಟ್ಟಿತ್ತು. ಸೊ ನನಗೆ ಸ್ವಲ್ಪ ಕೋಲ್ಡ್ ಆಗಿಬಿಟ್ಟಿದೆ, ಹಾಗಾಗಿ ಮಾತಾಡೋದಕ್ಕೆ ಸ್ವಲ್ಪ ಕಷ್ಟಪಡ್ತಾಯಿದ್ದೀನಿ. ಹಾಗೆ ನಾನಿಲ್ಲಿ ಸ್ವಲ್ಪ ಪನ್ನೀರನ್ನು ಕೂಡ ಫ್ರೈ ಮಾಡ್ಕೊಂಡಿದ್ದೀನಿ. ಒಂದು 50 ಗ್ರಾಮ್ ಅಷ್ಟು ಪನ್ನೀರನ್ನು, 50 to 100 ಗ್ರಾಮ್ ಅಂತ ಅಷ್ಟು ಪನ್ನೀರನ್ನು ನಾನು ಫ್ರೈ ಮಾಡ್ಕೊಂಡಿದ್ದೀನಿ. ಹಾಗೆ ಒಂದು ಮಲ್ಟಿಗ್ರೇನ್ ಚಪಾತಿ ಇದು. ಹಾಗೆ ಮಧ್ಯಾಹ್ನ ಯಾವುದು ಕಾಳು ತೊಗೊಂಡಿದ್ನೋ ಸೊ ಅದೇ ಥರ ಕಾಳಿನ ಪಲ್ಯನೇ ತೊಗೊಂಡಿದ್ದೀನಿ. ಸೇಮ್ ಪಲ್ಯ ಎಕ್ಸ್ಟ್ರಾ ಹಾಗೆ ಜಾಸ್ತಿ ಮಾಡಿ ಇಟ್ಕೊಂಡಿದ್ದೆ ನೈಟ್ಗಂತನೂ ಕೂಡ. ಹಾಗೆ ಇಷ್ಟು ನನ್ನ ಇವತ್ತಿನ ಡಿನ್ನರ್ ಕೂಡ. ಒಂದು 6-7 ಗಂಟೆ ಅಷ್ಟೊತ್ತಿಗೆ ಇವಾಗೆಲ್ಲ ಡಿನ್ನರ್ ಮುಗಿಸ್ಕೊಂಬರ್ತಾಯಿದ್ದೀನಿ. ಮುಂಚೆ 7 ಗಂಟೆ 8 ಗಂಟೆ ಮಾಡ್ತಾಯಿದ್ದೆ. ಇವಾಗ ಜಾಸ್ತಿ ಅಂತಂದರೆ ಒಂದು 7 o'clock ಅಷ್ಟೇ. 7 o'clock ಒಳಗಡೆ ನಾನು ಇವಾಗ ನೈಟ್ ಡಿನ್ನರ್ನ ಏನಿರುತ್ತೋ ಅದು ಮುಗಿಸ್ಕೊಂಡ್ಬಿಡ್ತೀನಿ. ಅದಾದಮೇಲೆ ನನ್ನ ಮಕ್ಕಳಿಗೆ ಅಥವಾ ನನ್ನ ಹಸ್ಬೆಂಡ್ಗೆ ಏನಾದರೂ ಬೇರೆ ಅಡುಗೆ ಮಾಡಬೇಕು ಅಂತಂದರೆ ನಾನು ಊಟ ಮಾಡಿಕೊಂಡು ಅಡುಗೆನ ಮಾಡ್ತೀನಿ. ಹಾಗೆ ನನ್ನ ಮಗಳಿಗೆ ಡೆಂಟಲ್ ಅಪಾಯಿಂಟ್ಮೆಂಟ್ ತೊಗೊಂಡಿದ್ವಿ, ಹಾಗಾಗಿ ಅವಳನ್ನ ಕರ್ಕೊಂಡು ಹೋಗ್ತಾಯಿದ್ದೀನಿ. ನನ್ನ ಹಸ್ಬೆಂಡ್ ಆಫೀಸಿಂದ ಬರ್ತೀನಿ ಅಂತ ಹೇಳಿದರು. ಹಾಗಾಗಿ ಪಾಪುನ ಅಮ್ಮ ಮನೇಲಿ ಬಿಟ್ಬಿಟ್ಟು ನಾನು ಮತ್ತು ನಮ್ಮ ಪ್ರಕೃತಿ ಹೋಗ್ತಾಯಿದ್ದೀವಿ. ಅವಳು ಮಲ್ಕೊಂಬಿಟ್ಟಿದ್ಲು. ಸೊ ಟೈಮ್ ಆಗಿಬಿಟ್ಟಿತ್ತು ಆಲ್ರೆಡಿ. ಆಟಾಡಿ ಸುಸ್ತಾಗಿಬಿಟ್ಟಿದ್ಲಲ್ವ. ಒಂದು 7:30ಗೇನೋ ಇತ್ತು ಅಪಾಯಿಂಟ್ಮೆಂಟು. ಆಟೋದಲ್ಲಿ ಮಲ್ಕೊಂಬಿಟ್ಟಿದ್ಲು. ಸೊ ಅವಳದು 1-2 ಹಲ್ಲು ಕೀಳ್ಸೋದಿತ್ತು, ಯಾಕಂದರೆ ಸ್ವಲ್ಪ ತುಂಬಾ ಇನ್ಫೆಕ್ಷನ್ ಆಗಿಬಿಟ್ಟಿತ್ತು. ಹಾಗಾಗಿ ಡಾಕ್ಟರ್ ತೆಗಿತೀನಿ ಅಂದರು. ಸೊ ಹೋಗಿ ಬಂದ್ವಿ. ಹಾಗೆ ಇದು ನೆಕ್ಸ್ಟ್ ಡೇ, ಇವತ್ತು ನಮ್ಮ ವೆಡ್ಡಿಂಗ್ ಆ್ಯನಿವರ್ಸರಿ ಡೇ. ಸೊ ಇವತ್ತಿಗೆ 8 ವರ್ಷ ಆಯಿತು ನಮ್ಮ ಮದುವೆ ಆಗಿ. ಹೀಗೆ ಬೆಳಗ್ಗೆ ಎದ್ಬಿಟ್ಟು ಏನು ಡಿಟಾಕ್ಸ್ ಡ್ರಿಂಕ್ನ ಮಾಡ್ಕೊಂಡಿಲ್ಲ. ಸೊ ಸಿಂಪಲ್ಲಾಗಿ ಲವಂಗ ಹಾಕ್ಕೊಂಡು ಸ್ವಲ್ಪ ಬಿಸಿನೀರನ್ನ ಕುಡಿದೆ. ಹಾಗೆ ನನ್ನ ಮಗಳಿಗೆ ಸ್ಕೂಲ್ಗೆ ಲಂಚ್ ಬ್ಯಾಗ್ನ ಪ್ಯಾಕ್ ಮಾಡ್ತಾಯಿದ್ದೀನಿ. ಅವಳಿಗೆ ಓಟ್ಸ್ ಸ್ಮೂತಿಯನ್ನು ಪ್ಯಾಕ್ ಮಾಡಿದ್ದೆ. ಹಾಗೆ ರಾಗಿ ಗಂಜಿ ಮಾಡಿಕೊಟ್ಟಿದ್ದೆ ಅವಳಿಗೆ ಬ್ರೇಕ್ಫಾಸ್ಟ್ಗೆ ಅಂತಂದು. ಹಾಗೆ ನಮ್ಮ ಪ್ರಕೃತಿನ ಸ್ಕೂಲಿಗೆ ರೆಡಿ ಮಾಡಿ ಕಳಿಸಿ ಅದಾದಮೇಲೆ ಅವಳು ಹೋದ ತಕ್ಷಣವೇ ನಾನು ಕೂಡ ಇಲ್ಲಿ ಟೆಂಪಲ್ಗೆ ಹೋಗಬೇಕು ಅಂತ ರೆಡಿ ಆಗ್ತಾಯಿದ್ದೀನಿ. ಯಾಕಂತಂದರೆ ಮತ್ತೆ ಸಂಜೆ ಅಂದರೆ ಟೆಂಪಲ್ಗೆ ಹೋಗೋಕ್ಕಾಗಲ್ಲ. ಹಾಗಾಗಿ ನಮ್ಮ ಹಸ್ಬೆಂಡು ಬೆಳಗ್ಗೆನೇ ಹೋಗಿ ಬಂದುಬಿಡೋಣ, ಬೇಗ ರೆಡಿ ಆಗು ಅಂತ ಹೇಳ್ತಾಯಿದ್ರು. ಅವರು ಕೂಡ ಆಫೀಸ್ಗೆ ಹೋಗಬೇಕಲ್ವ, ಹಾಗಾಗಿ ಒಂದು 10 ಗಂಟೆ ಅಷ್ಟೊತ್ತಿಗೆ ಟೆಂಪಲ್ಗೆ ಹೋಗಿ ಬಂದುಬಿಟ್ರೆ ಆಗುತ್ತೆ ಅಂತಂದು ಎಲ್ಲರೂ ಕೂಡ, ನಾನು ಪಾಪು ಮತ್ತು ಹಸ್ಬೆಂಡು 3 ಜನ ಕೂಡ ರೆಡಿಯಾಗಿ ಹೋಗ್ತಾಯಿದ್ದೀವಿ. ಸೊ ಈ ಸ್ಯಾರಿ ಬಂದು ಹಾಗೆ ಸಿಂಪಲ್ಲಾಗಿ ನಾನು ಹೊಲಿಸ್ಕೊಂಡಿದ್ದೆ. ಅವಾಗಂದರೆ ಮನೆಗೆ ಗೃಹ ಪ್ರವೇಶದಲ್ಲಿ ಒಂದು 3-4 ಸ್ಯಾರಿ ಹೊಲಿಸ್ಕೊಂಡಿದ್ದೆ. ಸೊ ಜಾಸ್ತಿ ಹಾಕ್ಕೊಂಡಿರಲಿಲ್ಲ. ಈ ಸ್ಯಾರಿ ತುಂಬ ಚೆನ್ನಾಗಿದೆ ಕಲರ್ ಕಾಂಬಿನೇಷನ್ನು. ಇದು ಬಂದುಬಿಟ್ಟು ನಾನು ಪ್ರೆಗ್ನೆಂಟ್ ಇದ್ದಾಗ ನಮ್ಮ ಅತ್ತಿಗೆ ಕೊಟ್ಟಿದ್ದ ಸ್ಯಾರಿ ಇದು. ಸೊ ಹಾಗೆ ಇಟ್ಬಿಟ್ಟಿದ್ದೆ. ಹಾಗೆ ನಾರ್ಮಲ್ ಡೇಸಲ್ಲಿ ಡ್ರೆಸ್ಸಸ್ಸೇ ಜಾಸ್ತಿ ಹಾಕ್ಕೊಳ್ಳೋದು, ಹಾಗಾಗಿ ಇವತ್ತು ಸ್ವಲ್ಪ ಆ್ಯನಿವರ್ಸರಿ ಅಲ್ವಾ, ಸ್ಯಾರಿನಾದರೂ ಉಟ್ಕೊಂಡು ಹೋಗೋಣ ಅಂತಂದು ಟೆಂಪಲ್ಗೆ ಹೋಗಿ ಬಂದ್ವಿ. ನಾವು ಯಾವಾಗಲೂ ಇದೇ ಟೆಂಪಲ್ಗೆ ಬರೋದು, ಆಂಜನೇಯ ಟೆಂಪಲ್ಲು ತುಂಬಾ ಚೆನ್ನಾಗಿದೆ. ಸೊ ಇಲ್ಲೇ ಬಂದು ಅರ್ಚನೆ ಮಾಡಿಸ್ಕೊಂಡ್ವಿ ಎಲ್ಲರೂ ಕೂಡ. ನನ್ನ ಹೆಸರಿಗೆ, ನನ್ನ ಹಸ್ಬೆಂಡ್ ಹೆಸರಿಗೆ, ಹಾಗೆ ಮಕ್ಕಳ ಹೆಸ್ರಿಗೆ ಕೂಡ ಕುಂಕುಮಾರ್ಚನೆ ಮಾಡಿಸ್ಕೊಂಡ್ವಿ. ಅದಾದಮೇಲೆ ಈಗ ಇನ್ನೊಂದು ಟೆಂಪಲ್ಗೆ ಹೋಗೋಣ ಅಂತಂದು ಹೋಗ್ತಾಯಿದ್ದೀವಿ. ಇದು ಅಮ್ಮ ಮನೆ ಹತ್ರ ಇರೋದು, ಅಲ್ಲೇ ಸಾಯಿಬಾಬಾ ಟೆಂಪಲ್ಲು. ಸೊ ಅಲ್ಲಿಗೂ ಕೂಡ ಹೋಗಿ ಬಂದ್ವಿ. ಏನೋ ಭಜನೆ ಏನೋ ನಡೀತಾ ಇತ್ತು. ಹಾಗೆ ನನ್ನ ಹಸ್ಬೆಂಡ್ಗೆ ಟೈಮ್ ಆಗ್ತಾಯಿತ್ತು ಅಂತಂದು ನಾವು ಜಾಸ್ತಿ ಹೊತ್ತೇನು ಕೂರೋದಕ್ಕೆ ಹೋಗಲಿಲ್ಲ. ಹಾಗೆ ಬ್ರೇಕ್ಫಾಸ್ಟ್ ಬೇರೆ ಮಾಡಬೇಕಿತ್ತಲ್ವ, ಇವನಿಗೂ ಕೂಡ ಏನೂ ಟಿಫನ್ ಎಲ್ಲ ತಿನ್ನಿಸಿರಲಿಲ್ಲ. ಬೆಳಗ್ಗೆ ಏನೂ ಮಾಡಿಲ್ಲ ಅಂತಂದು ಅಲ್ಲೇ ಸ್ವಲ್ಪ ಸಿಂಪಲ್ಲಾಗಿ ಇಡ್ಲಿ ವಡೆ ತಿಂದ್ಕೊಂಡು ಹೋಗೋಣ ಅಂತಂದು ಸೊ ಅಲ್ಲೇ ಬಂದಿದ್ದೀವಿ, ಮನೆ ಹತ್ತಿರ ಇರುವಂಥ ಹೋಟೆಲ್ಗೆ. ಅವನಿಗೆ ತುಂಬಾ ಇಷ್ಟ, ಇಡ್ಲಿ ಎಲ್ಲ ತಿನ್ನೋದಿಲ್ಲ, ಬರೀ ವಡೆನೇ ತಿಂತಾನೆ. ಸೊ ಮನೆಯಲ್ಲೂ ಕೂಡ ವಡೆ ಮಾಡಿದ್ರೆ ತುಂಬ ಇಷ್ಟಪಟ್ಟು ತಿಂತಾನೆ. ಹಾಗೆ ಬ್ರೇಕ್ಫಾಸ್ಟ್ ಮಾಡಿಕೊಂಡು ಸೀದಾ ಮನೆಗೆ ಬಂದ್ವಿ. ಹಾಗೆ ನನ್ನ ಹಸ್ಬೆಂಡ್ ಕೂಡ ಆಫೀಸ್ಗೆ ಹೋದರು. ಅದಾದಮೇಲೆ ನಾನು ಮಧ್ಯಾಹ್ನಕ್ಕೆ ಏನಾದರೂ ಮಾಡೋಣ ಅಂತ ಅಂದ್ಕೊಂಡು ಸ್ವೀಟ್ ಏನಾದರೂ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ. ಅಮ್ಮ ಕೊಟ್ಟು ಕಳಿಸ್ತೀನಿ ಅಂದರು. ಬೇಡ, ಗುಲಾಬ್ ಜಾಮೂನ್ ಇದೆ, ಸೊ ಅದನ್ನೇ ಮಾಡ್ತೀನಿ ಅಂತ ಹೇಳಿಬಿಟ್ಟು ಜಾಮೂನ್ಗೆ ಮಾಡ್ಕೊಳ್ಳೋದಕ್ಕೆ ಅಂತ ರೆಡಿ ಮಾಡ್ತಾಯಿದ್ದೀನಿ. ಜಾಮೂನ್ ಅಂತಂದರೆ ಮಕ್ಕಳಿಬ್ಬರು ಕೂಡ ತಿಂತಾರೆ. ಅದರಲ್ಲೂ ನಮ್ಮ ಕುಶಲ್ಗೆ ತುಂಬಾ ಇಷ್ಟ ಜಾಮೂನ್ ಅಂತಂದರೆ. ಈ ಮಾಡಿರೋ ಎಲ್ಲ ಜಾಮೂನ್ ನನ್ನ ಮಗನೇ ತಿಂದಾಕಿದ್ದಾನೆ. ನಾನು ಒಂದೇ ಒಂದು ಪೀಸ್ ಏನೋ ತಿಂದಿದ್ದು, ನನ್ನ ಹಸ್ಬೆಂಡ್ 1-2 ಅಷ್ಟೇ ತಿಂದಿರೋದು. ಈಗ ಬೇರೆ ಏನಾದರೂ ಸ್ವೀಟ್ ಮಾಡಿದ್ವಿ ಅಂತಂದರೆ ಅದು ಹಾಗೆ ಉಳ್ಕೊಂಡ್ಬಿಡುತ್ತೆ, ತಿನ್ನೋದಿಲ್ಲ. ಹಾಗಾಗಿ ಜಾಮೂನೇ ಮಾಡಿಬಿಡೋಣ, ಉಳಿದ್ರೂ ಕೂಡ ಫ್ರಿಜ್ಜಲ್ಲಿ ಎತ್ತಿಡ್ಬೋದು ಅಂತ. ಸೊ ಜಾಮೂನ್ ಮಾಡ್ತಾಯಿದ್ದೀನಿ. ಆ ಕಡೆ ಸಕ್ಕರೆ ಪಾಕಕ್ಕೆ ಅಂತ ರೆಡಿ ಮಾಡಿ ಇಟ್ಕೊಂಡಿದ್ದೆ.
ಈ ಸೈಡು ಜಾಮೂನ್ನ ಫ್ರೈ ಮಾಡ್ಕೊತಾ ಇದ್ದೀನಿ. ಸ್ವಲ್ಪ ಕಲರ್ ಚೇಂಜ್ ಆಗೋ ತನಕ ಚೆನ್ನಾಗಿ ಫ್ರೈ ಮಾಡಿದ್ರೆ ಚೆನ್ನಾಗಿ ಟೇಸ್ಟ್ ಬರುತ್ತೆ. ಇಲ್ಲ ಅಂತಂದರೆ ಅಷ್ಟೊಂದು ಟೇಸ್ಟ್ ಬರಲ್ಲ. ಪಾಕನೂ ಕೂಡ ಒಂದು ನಾರ್ಮಲಾಗಿ ಬಿಸಿ ಇರಬೇಕು, ತುಂಬ ಬಿಸಿ ಇರಬಾರ್ದು. ತುಂಬ ಬಿಸಿ ಇತ್ತು ಅಂದರೆ ಜಾಮೂನೆಲ್ಲ ಒಡೆದೋಗ್ಬಿಡುತ್ತೆ, ಅಷ್ಟೊಂದು ಚೆನ್ನಾಗಿ ಬರಲ್ಲ. ಸೊ ನಾನು ಕೂಡ ಬೇಗ ಬೇಗ ಮಾಡ್ತಾಯಿದ್ದೆ. ಆಲ್ರೆಡಿ ಟೈಮ್ ಆಗಿಬಿಟ್ಟಿತ್ತು, ಮಧ್ಯಾಹ್ನ 1-2 ಗಂಟೆನೋ 2:30 ಆಗಿತ್ತು. ಹಾಗೆ ಜಾಮೂನೆಲ್ಲ ಮಾಡಿ ರೆಡಿ ಮಾಡಿಟ್ಟೆ. ಒಂದು ಅರ್ಧ ಗಂಟೆ ಬಿಟ್ಟರೆ ಚೆನ್ನಾಗಿ ಹೀರ್ಕೊಂಡಿರುತ್ತೆ ಪಾಕನ. ಸೊ ನಾನಿಲ್ಲಿ ನಾರ್ಮಲ್ ಮಿನಿ ಪರೋಟ ಮಾಡ್ಕೊತಾ ಇದ್ದೀನಿ. ಅಂದರೆ ಇದು ವೀಟ್ ಪರೋಟ, ಇದು ರೆಡಿ ತಂದಿದ್ದೆ ಮೊನ್ನೆ ರಿಲಯನ್ಸ್ಗೆ ಹೋದಾಗ. ಇವಾಗಾದರೂ ಮಾಡ್ಕೊಳಕ್ಕೆ ಬರುತ್ತೆ ಅಂತ ನನ್ನ ಮಗಳು ಹಲ್ಲು ಕೀಳಿಸ್ಬಿಟ್ವಲ್ಲ, ಅವಳು ಇದೆಲ್ಲ ತಿನ್ನೋಂಗಿಲ್ಲ ಇವಾಗ, ಸುಮ್ಮನೆ ವೇಸ್ಟ್ ಆಗಿಬಿಡುತ್ತೆ ಅಂತಂದು ಓಪನ್ ಮಾಡಿಬಿಟ್ಟಿದ್ವಿ. ಮೊನ್ನೆ ನಮ್ಮಮ್ಮ ತಮ್ಮ ಎಲ್ಲ ಬಂದಿದ್ರಲ್ವ, ಸೊ ಅವತ್ತು ಮಾಡಿಕೊಟ್ಟಿದ್ದೆ. ಅದು ಪ್ಯಾಕೆಟ್ ಹಂಗೆ ಓಪನ್ ಆಗಿಬಿಟ್ಟಿತ್ತು. ಸೊ ಇದೆಲ್ಲ ಒಂದು 10 ದಿನ ಅಷ್ಟೇ ಬರುತ್ತೆ ರೆಡಿ ಇರೋದು. ಸೊ ಇದು ವೀಟ್ ಆಗಿರೋದ್ರಿಂದ ಇನ್ನೂ ಬೇಗನೆ ಹಾಳಾಗುತ್ತೆ. ಹಾಗಾಗಿ ನಾನು ಮಾಡ್ಕೊಂಡು ಖಾಲಿ ಮಾಡಿಬಿಡೋಣ ಅಂತಂದು ಮಾಡಿದ್ದೆ. ಹಾಗೆ ಐಸ್ ಕ್ರೀಮ್ ತಂದಿದ್ರು. ನನ್ನ ಮಗಳು ಹಲ್ಲು ಕೀಳಿಸ್ಕೊಂಡ್ಬಿಟ್ಟಿದ್ದಾಳಲ್ವ, ಸೊ ಐಸ್ ಕ್ರೀಮ್ ತಿನ್ನಬೇಕು ಅಂತ ಹೇಳಿದ್ರು ಡಾಕ್ಟರ್ ಅಂತ. ಐಸ್ ಕ್ರೀಮ್ ಡಬ್ಬ ತಂದುಬಿಟ್ಟಿದ್ರು, ಒಂದು ಫುಲ್ ಫ್ಯಾಮಿಲಿ ಪ್ಯಾಕ್ ತಂದುಬಿಟ್ಟಿದ್ರು. ಅದರಲ್ಲಿ ವೆನಿಲಾ ಫ್ಲೇವರು ಮತ್ತು ಬ್ಲ್ಯಾಕ್ ಕರೆಂಟ್ 2 ಕೂಡ ಇತ್ತು. ಲಾಸ್ಟ್ ಟೈಮು ಮ್ಯಾಂಗೋ ಫ್ಲೇವರ್ ತಂದಿದ್ರು. ಆಲ್ರೆಡಿ ಒಂದು ದಿನಕ್ಕೆ ಒಂದು ಡಬ್ಬ ಫುಲ್ ಖಾಲಿ ಮಾಡಿಬಿಟ್ಟಿದ್ಲು. ಇನ್ನೊಂದು ಸ್ವಲ್ಪ ಇತ್ತು, ಹಾಗಾಗಿ ನನ್ನ ಮಗ ಇನ್ನೂ ತಿಂದೇ ಇರಲಿಲ್ಲ. ಹಾಗಾಗಿ ಅವನಿಗೆ ಜಾಮೂನ್ ಜೊತೆಗೆ ಐಸ್ ಕ್ರೀಮ್ ಹಾಕ್ಕೊಡೋಣ ಅಂತಂದು. ಸ್ವಲ್ಪ ಟೇಸ್ಟ್ ಚೆನ್ನಾಗಿರುತ್ತೆ ಐಸ್ ಕ್ರೀಮ್ ಜೊತೆ ಜಾಮೂನ್ ತಿನ್ನೋಕ್ಕೆ. ಅದರಲ್ಲೂ ವೆನಿಲಾ ಐಸ್ ಕ್ರೀಮ್ ಜೊತೆಗೆ ಜಾಮೂನ್ ತಿಂದರೆ ಸೂಪರಾಗಿರುತ್ತೆ. ಜಾಮೂನ್ ಸ್ವಲ್ಪ ಬಿಸಿ ಬಿಸಿ ಇತ್ತು, ಹಾಗೆ ತಿನ್ನೋದಕ್ಕೂ ಕೂಡ ಟೇಸ್ಟಿಯಾಗಿತ್ತು. ನಾನು ಕೂಡ ಒಂದೇ ಒಂದು ಸ್ಪೂನ್ ಏನೋ ತಿಂದೆ ಅಷ್ಟೇ, ನಾನು ಜಾಸ್ತಿ ತಿನ್ನಲಿಲ್ಲ. ನನ್ನ ಹಸ್ಬೆಂಡ್ ಸಂಜೆ ಬಂದಾಗ ಅವ್ರ ಜೊತೆಗೆ ಒಂದೇನೋ ತಿಂದಿದ್ದಷ್ಟೇ ಜಾಮೂನು. ಸೊ ತುಂಬಾ ಟೇಸ್ಟಿಯಾಗಿರುತ್ತೆ. ಯಾರಾದರೂ ಟ್ರೈ ಮಾಡಿಲ್ಲ ಅಂದರೆ ಟ್ರೈ ಮಾಡಿ, ಐಸ್ ಕ್ರೀಮ್ ಜೊತೆ ಜಾಮೂನು ಸಖತ್ತಾಗಿರುತ್ತೆ. ಇಡು, ನಾನು ತಿನ್ನಿಸ್ತೀನಿ, ಕೊಡು, ಹಿಡ್ಕ ತಿನ್ ಐಸ್. ಸೂಪರ್ ಇದೆನಾ? ವಾವ್, ಗಟ್ಟಿಗೆ ಹಿಡ್ಕೊತೀನಿ. ಸೂಪರ್ ಇದೆನಾ? ತಿನ್. ಜಾಮೂನ್, ಅದು ಜಾಮೂನ್. ಜಾಮೂನ್ ತಿಂತೀಯಾ? ತಿನ್ನು. ಹಾಗೆ ಇದು ಸಂಜೆ ರೆಡಿಯಾಗಿಬಿಟ್ಟು ಹೊರಗಡೆ ಹೋಗೋಣ ಅಂತ ಹೋಗ್ತಾಯಿದ್ದೀನಿ. ನನ್ನ ಹಸ್ಬೆಂಡ್ ಕೂಡ ಆಫೀಸಿಂದ ಬಂದರು. ಸೊ ಬಂದಮೇಲೆ ಎಲ್ಲರೂ ಕೂಡ ರೆಡಿಯಾಗಿ ಹೋಗ್ತಾಯಿದ್ದೀವಿ. ಪಾಪುನ ಮಾತ್ರ ಅಮ್ಮ ಮನೇಲಿ ಬಿಟ್ಟು ಹೋಗ್ತಾಯಿದ್ದೀನಿ. ಸೊ ಸ್ವಲ್ಪ ಶಾಪಿಂಗ್ ಎಲ್ಲ ಮಾಡಬೇಕಿತ್ತು, ಹಾಗಾಗಿ ಹೋಗೋಣ ಅಂತಂದು ಹೋಗ್ತಾಯಿದ್ದೀವಿ. ಇಲ್ಲೇ ವಿದ್ಯಾರಣ್ಯಪುರದಲ್ಲಿ ಝೀಕೋಡ್ ಅಂತ ಒಂದು ಶಾಪ್ ಇದೆ. ಸೊ ಅದು ಹೊಸದಾಗಿ ಸ್ಟಾರ್ಟ್ ಆಗಿದೆ, ನಾವು ಅಲ್ಲಿ ಹೋಗಿರಲಿಲ್ಲ, ನೋಡೋಣ ಅಂತ ಹೋಗಿದ್ದೀವಿ. ಬಟ್ ನಂಗೆ ಅಷ್ಟೊಂದು ಇಷ್ಟ ಆಗಲಿಲ್ಲ ಕಲೆಕ್ಷನ್ಸು. ನೋಡಿದೆ ನಾನು ಕೂಡ ತುಂಬಾ, ಅಷ್ಟೊಂದೇನು ನಂಗೆ ಇಷ್ಟ ಆಗಲಿಲ್ಲ ಕೆಲವೊಂದೆಲ್ಲ. ಸೊ ನನಗೆ ಬೇಕಾಗಿರೋ ಥರ ಇರಲಿಲ್ಲ, ನಾರ್ಮಲ್ ವೆಸ್ಟರ್ನ್ ಜಾಸ್ತಿ ಇತ್ತು. ಹಾಗಾಗಿ ನೋಡ್ತಾ ಇದ್ದೀನಿ ನಾನು, ವೆಸ್ಟರ್ನೇ ನೋಡೋಣ ಅಂತ. ವೆಸ್ಟರ್ನ್ ಕೂಡ ನಂಗೆ ಅಷ್ಟೊಂದು ಇಷ್ಟ ಆಗಲಿಲ್ಲ ಅದರಲ್ಲಿ. ಹಾಗಾಗಿ ಇನ್ನೂ ನೋಡ್ತಾನೇ ಇದ್ದೀನಿ. ಎಷ್ಟು 1 ಅವರ್ ಇಲ್ಲೇ ಟೈಮ್ ಸ್ಪೆಂಡ್ ಮಾಡಿದೆ ನೋಡೋಣ ಅಂತಂದು ಸಿಗುತ್ತಾ ಅಂತ. ಬಟ್ ರೇಟ್ ಕೂಡ ನನಗೆ ಜಾಸ್ತಿನೇ ಅನ್ನಿಸ್ತು ಕೆಲವೊಂದು. ಹಾಗಾಗಿ ಕ್ಲಾತ್ ಮತ್ತು ಅಷ್ಟೊಂದು ಗ್ರ್ಯಾಂಡಾಗೂ ಕಾಣ್ತಾ ಇರಲಿಲ್ಲ. ನಾನು ಹಾಕೋದೇ ವೆಸ್ಟರ್ನ್ ಹಾಕೋದೇ ಸ್ವಲ್ಪ ಕಡಿಮೆ, ಅಂದರೆ ಎಲ್ಲಾದರೂ ಹೊರಗಡೆ ಹೋದರೆ ಮಾತ್ರ. ಇಲ್ಲ ನನಗೆ ಕುರ್ತಾ ಮತ್ತು ಟಾಪ್ಸ್ ಅಷ್ಟೊಂದೇನು ವೆರೈಟಿ ಇರಲಿಲ್ಲ, ನೋಡ್ತಾ ಇರ್ಬೋದು. ನನಗೆ ಪ್ಲೇನ್ ಅಂದರೆ ತುಂಬ ಪ್ಲೇನ್ ಇರುತ್ತೆ, ಅದು ಹಾಕ್ಕೊಂಡ್ರೆ ಅಷ್ಟು ಚೆನ್ನಾಗಿ ಕಾಣಲ್ಲ. ನಾರ್ಮಲ್ ಮನೇಲಿ ಹಾಕ್ಕೊಳ್ಳೋ ಥರ ಇತ್ತು. ಅದು ಮಾತ್ರ ಸಿಕ್ಕಾಪಟ್ಟೆ ರೇಟ್, ಒಂದು ಕುರ್ತಾಗೆ ಒಂದು ರೇಟು ಮತ್ತು ಪ್ಯಾಂಟ್ಗೆ ಒಂದು ರೇಟ್ ಇತ್ತು. ಸೊ ಹಂಗಾಗಿ ನೋಡೋಣ ಬಿಡು ಅಂತ ಅಂದ್ಕೊಂಡೆ. ನಾನು ಕುರ್ತಾ ತೊಗೋ ಅಂತ ಹೇಳಿದ್ರು ನನ್ನ ಹಸ್ಬೆಂಡು. ಸೊ ಕುರ್ತಾ ಸಿಕ್ಕಾಪಟ್ಟೆ ರೇಟ್ ಇತ್ತು. ಡಿಸೈನು ಅಷ್ಟೊಂದು ಇಷ್ಟ ಆಗಲಿಲ್ಲ ನನಗೆ. ನಾರ್ಮಲ್ ನೆಕ್ಕಲ್ಲಿ ಅಷ್ಟೇ ಡಿಸೈನ್ ಬಂದಿತ್ತು. ಒಳ್ಳೆ ಹಾಕ್ಕೊಂಡ್ರೆ ಹಾಸ್ಪಿಟಲಲ್ಲಿ ಹಾಕ್ಕೊಂಡಿರ್ತಾರಲ್ಲ ನರ್ಸ್ಗಳು, ಆ ಥರ ಕಾಣಿಸ್ತಾ ಇತ್ತು. ನಾನು ಹಂಗಾಗಿ ನಂಗೆ ಬೇಡ ಅಂತಂದು ವೆಸ್ಟರ್ನು ಕೂಡ ಸೆಲೆಕ್ಟ್ ಮಾಡ್ತಾಯಿದ್ದೆ. ಬಟ್ ವೆಸ್ಟರ್ನು ಕೂಡ ಅಷ್ಟಕ್ಕಷ್ಟೇ ನನಗೆ ಇಷ್ಟ ಆಗಲಿಲ್ಲ.
ಸೊ ನೋಡಿದೆ ಹಾಗೆ ಅದು ಬಿಟ್ಟು ಬೇರೆ ಕಡೆ ಹೋಗೋಣ ಅಂತ ಅಂದ್ಕೊಂಡ್ವಿ. ಅಲ್ಲಿ ಅಷ್ಟೊಂದು ಕಲೆಕ್ಷನ್ಸ್ ಇರಲಿಲ್ಲ. ಹಾಗೆ ಇಲ್ಲಿ ಪ್ಯಾಂಟಲೂನ್ಸ್ಗೆ ಬಂದಿದ್ವಿ. ಸೊ ನಾವು ಹೋಗಿದ್ವಲ್ಲ ಅದೇ ಶಾಪ್ ಆಪೋಸಿಟ್ ಇತ್ತು. ನನಗೆ ಯಾಕೋ ಡ್ರೆಸ್ಸು ತುಂಬಾ ಕಾಸ್ಟ್ ಅನಿಸ್ತು. ಬರೀ ಕುರ್ತಾನೇ ಸಿಕ್ಕಾಪಟ್ಟೆ ರೇಟ್ ಇತ್ತು. ಹಾಗಾಗಿ ನನಗೆ ಅಷ್ಟೊಂದು ರೇಟಿನ ಕುರ್ತಾ ಸುಮ್ಮನೆ ನಾನು ಒಂದು 4 ಸಲ ಹಾಕ್ಕೊಂಡ್ಬಿಟ್ರೆ ಹಾಳಾಗಿಬಿಡುತ್ತೆ. ಸೊ ಅದ್ರ ಬದಲು ನಾನು ಹ್ಯಾಂಡ್ ಬ್ಯಾಗ್ ಏನಾದರೂ ತೊಗೊತೀನಿ ಬಿಡಿ ಅಂತ ಹೇಳ್ತಾ ಇದ್ದೆ. ಹ್ಯಾಂಡ್ ಬ್ಯಾಗ್ಸ್ ತುಂಬಾ ಚೆನ್ನಾಗಿತ್ತು ಪ್ಯಾಂಟಲೂನ್ಸಲ್ಲಿ. ಹಾಗೆ ಬ್ಯಾಗ್ಸ್ ಅಂತೂ ನೀವೇನಾದ್ರು ತೊಗೋಬೇಕು ಅಂದರೆ ಇಲ್ಲಿ ಬಂದು ತೊಗೋಬೋದು. ತುಂಬಾ ಚೆನ್ನಾಗಿ ಕ್ವಾಲಿಟಿನೂ ಕೂಡ ತುಂಬ ಚೆನ್ನಾಗಿದೆ. ಸೊ ಹಂಗೆ ಈ ಬ್ಯಾಗ್ ತುಂಬ ಇಷ್ಟ ಆಯಿತು. ಅದ್ರ ಜೊತೆಗೆ ಇದು 1 2 3 4 ಬ್ಯಾಗ್ ಸೆಲೆಕ್ಟ್ ಮಾಡಿದೆ. ತುಂಬ ಕನ್ಫ್ಯೂಸ್ ಆಯಿತು ಯಾವ್ದು ತೊಗೋಬೇಕು ಅನ್ನೋ ಥರ. ಅಂದರೆ ಅಷ್ಟು ಚೆನ್ನಾಗಿತ್ತು ಬ್ಯಾಗ್ಸ್ ಎಲ್ಲ. ನನ್ನ ಮಗಳು ಕೂಡ ಇದು ತೊಗೊಳಮ್ಮ ಅದು ತೊಗೊಳಮ್ಮ ಅಂತ ಹೇಳ್ತಾ ಇದ್ಲು. ಅಂದರೆ ಅವಳಿಗೆ ಚಿಕ್ಕದು ತೊಗೊಂಡ್ರೆ ಅವಳು ಕೂಡ ಹಿಡ್ಕೊಂಡು ಹೋಗ್ಬೋದಲ್ವಾ ಅಂತ. ಇದು ಸ್ವಲ್ಪ ಬೋ ಟೈಪೆಲ್ಲ ಡಿಸೈನ್ ಇತ್ತಲ್ವ. ಸೊ ಅವಳು ಅದಕ್ಕೆ ಅದನ್ನು ಇಷ್ಟಪಡ್ತಾ ಇದ್ಲು ತಗೋ ಅಂದೆ. ಸೇಮು ದೊಡ್ಡದಕ್ಕೂ ಏನು ಕಾಸ್ಟ್ ಇತ್ತು ಸೇಮ್ ಚಿಕ್ಕ ಬ್ಯಾಗು ಅದೇ ಕಾಸ್ಟೇ ಇತ್ತು. ಸೊ ನನಗೆ ಆಲ್ಮೋಸ್ಟ್ ಸ್ವಲ್ಪ ದೊಡ್ಡದೇ ಬೇಕಿತ್ತು. ಯಾಕಂದರೆ ಮಕ್ಕಳನ್ನೆಲ್ಲ ಕರ್ಕೊಂಡು ಹೋಗುವಾಗ ನನಗೆ ಬಾಟಲ್ಲು ಹಾಗೆ ಅವ್ರದ್ದು ಥಿಂಗ್ಸ್ ಟೋಪಿ ಗೀಪಿ ಸಾಕ್ಸ್ ಅದೆಲ್ಲ ಇಟ್ಕೊಂಡು ಹೋಗ್ತಾ ಇರ್ತೀನಿ ನಾನು. ಅದೆಲ್ಲ ಜಾಸ್ತಿ ಐಟಮ್ಸ್ ಆಗುತ್ತೆ. ಹಾಗಾಗಿ ಸ್ವಲ್ಪ ದೊಡ್ಡದೇ ಇರೋವಂಥ ಬ್ಯಾಗ್ ತೊಗೋ ಅಂತ ಹೇಳ್ತಾಯಿದ್ರು ನನ್ನ ಹಸ್ಬೆಂಡು. ಮುಂಚೆ ಒಂದು ದೊಡ್ಡದಿತ್ತು ಬ್ಯಾಗ್, ಅದು ಇನ್ನೂ ಕೂಡ ಇದೆ. ಬಟ್ ಅದನ್ನು ಇವಾಗ ಅಷ್ಟೊಂದು ಯೂಸ್ ಮಾಡ್ತಾಯಿಲ್ಲ ನಾನು. ಸ್ವಲ್ಪ ಹೊಸದು ತೊಗೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ಹಾಗಾಗಿ ನನಗೆ ಡ್ರೆಸ್ಸೇ ಬೇಡ. ನಾನು ಡ್ರೆಸ್ ಆಲ್ಮೋಸ್ಟ್ ತೊಗೊಂಡಿದ್ದೀನಿ. ಹ್ಯಾಂಡ್ ಬ್ಯಾಗ್ ತೊಗೊಳ್ಳೋಣ, ತುಂಬ ದಿನ ಆಗಿತ್ತು ಹ್ಯಾಂಡ್ ಬ್ಯಾಗ್ ತೊಗೊಂಡು. 1 2 3 ತೊಗೊಂಡಿದ್ದೆ. ಅಷ್ಟೊಂದು ಇಷ್ಟ ಆಗಲಿಲ್ಲ ಅದು. ಹಾಗಾಗಿ ತೊಗೊಂಡು ಹಾಗೆ ಇಟ್ಬಿಟ್ಟಿದ್ದೀನಿ. ಇಲ್ಲಿ ಸ್ವಲ್ಪ ಚೆನ್ನಾಗಿತ್ತಲ್ವ ನೋಡೋದಕ್ಕೆ ಅಂತಂದು ಹ್ಯಾಂಡ್ ಬ್ಯಾಗ್ಸ್ನೇ ನೋಡ್ತಾ ಇದ್ದೀನಿ. ಅದರಲ್ಲೂ ಕೂಡ ಕಲರ್ಸ್ ಅಂತೂ ತುಂಬ ಚೆನ್ನಾಗಿತ್ತು ಕಲರ್ಸ್. ಅದರಲ್ಲಿ ನಂಗೆ ಆ ಬ್ಯಾಗ್ ತುಂಬಾ ಇಷ್ಟ ಆಗಿತ್ತು. ಚೈನ್ ಇದೆ ಅಲ್ವಾ. ಸೊ ಅದು ಬೇಡ ನಿಮಗೆ ಹಾಳಾಗಿಬಿಡುತ್ತೆ, ರಫ್ ಯೂಸ್ ಮಾಡೋಕ್ಕಾಗಲ್ಲ. ಸೊ ಪಾರ್ಟಿ ಫಂಕ್ಷನ್ಸ್ಗೆಲ್ಲ ಅಷ್ಟೇ ಚೆನ್ನಾಗಿರುತ್ತದು ಅಂತ ಹೇಳ್ತಾಯಿದ್ರು ನನ್ನ ಹಸ್ಬೆಂಡು. ಸೊ ಅದು ನಂಗೆ ಅದು ತುಂಬಾ ಇಷ್ಟ ಆಗಿಬಿಟ್ಟಿತ್ತು ಬ್ಯಾಗು. ಆಮೇಲೆ ಸ್ವಲ್ಪ ಲೆದರ್ ಕ್ವಾಲಿಟಿ ಟೈಪ್ ಬರ್ತಾಯಿತ್ತು. ಸ್ವಲ್ಪ ಇಷ್ಟ ಆಗ್ತಾಯಿತ್ತು, ಸ್ಮೂತಾಗಿತ್ತು ಮೇಲ್ಗಡೆ ಕೂಡ. ಹಾಗೆ ಹಾಕ್ಕೊಂಡ್ರೆ ತುಂಬಾ ಚೆನ್ನಾಗಿತ್ತು. ಬಟ್ ನೋಡೋಣ, ಸ್ವಲ್ಪ ರಫಾಗಿ ಯೂಸ್ ಮಾಡೋದಲ್ವಾ ಅನ್ನೋದಕ್ಕೋಸ್ಕರ ನಾನು ಬೇರೆ ಬ್ಯಾಗ್ನ ಸೆಲೆಕ್ಟ್ ಮಾಡಿದೆ. ನೋಡೋಣ ಬಿಡಿ ಅಂತಂದು ಹೇಳಿ. ಸೊ ನಂಗೆ ಫೈನಲ್ ಮಾಡಿದ್ದು ಪಿಂಕ್ ಬ್ಯಾಗ್ನ ಫೈನಲ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ನನ್ನ ಮಗಳು ಕೂಡ ಅಮ್ಮ ಇದೇ ತೊಗೋ, ಪಿಂಕೇ ತೊಗೋ, ಅವಳು ಕೂಡ ಏನು ತೊಗೊಂಡ್ರು ಪಿಂಕು. ಸೊ ಹಂಗಾಗಿ ನಾನು ಸ್ವಲ್ಪ ಅಲ್ಲಿ ಬೇಜ್ ಕಲರ್ ಇದೆ ಅಲ್ವಾ, ಆ ಕಲರ್ ತೊಗೊಳ್ಳೋಣ ಅಂತ ಅಂದ್ಕೊಂಡೆ. ಅವಳು ನೋಡಿದ್ರೆ ಪಿಂಕ್ ತೊಗೋ ಅಂತ ಹೇಳ್ತಾ ಇದ್ಲು. ಹಾಗಾಗಿ ಇದು ಸ್ಪೇಸ್ ಕೂಡ ಚೆನ್ನಾಗಿತ್ತು. ಅದರಲ್ಲಿ ಜಸ್ಟ್ ಒಂದು ಜಿಪ್ ಅಷ್ಟೇ ಇತ್ತು. ಈ ಬ್ಯಾಗಲ್ಲಿ ಆಪ್ಷನ್ಸು ಜಾಸ್ತಿ ಇತ್ತು. ಹಾಗಾಗಿ ಇದನ್ನೇ ತೊಗೊಳ್ಳೋಣ ಅಂತಂದು ಇದೇ ಫೈನಲ್ ಮಾಡಿದೆ. ಹಾಗೆ ನನ್ನ ಮಗಳು ಒಂದೊಂದೇ ತೆಕ್ಕೊಡ್ತಾ ಇದ್ಲು. ಅಂದರೆ ಅವಳಿಗೆ ಚಿಕ್ಕದಾಗಿ ಬೇಕಿತ್ತಲ್ವ, ಹಾಗಾಗಿ ಅವಳು ತೊಗೊತಾ ಇದ್ಲು. ಸೊ ಬೇಡ ನನಗೆ ಅಂತ ಹೇಳಿದೆ. ಸ್ಲಿಂಗ್ ಬ್ಯಾಗ್ ತುಂಬಾ ಚೆನ್ನಾಗಿತ್ತು, ಪರ್ಪಲ್ ಕಲರ್. ಸೊ ಪರ್ಪಲ್ ಕಲರ್ದು ಅದು ಕೂಡ ನಾವು ಏನು ದೊಡ್ಡದು ಬ್ಯಾಗ್ ತೊಗೊತಿದ್ದೀವಲ್ಲ ಸೇಮ್ ಕಾಸ್ಟ್ ಅಲ್ಲೇ ಇತ್ತು. ಹಾಗಾಗಿ ಮತ್ತೆ 1 2 ನೋಡೋಣ ಅಂತ ಅಂದ್ಕೊಂಡೆ. ಬಟ್ ನನ್ನ ಕೈಯಲ್ಲಿರೋ ಬ್ಯಾಗೆ ಫೈನಲ್ಲು. ಬಟ್ ನೋಡ್ತಾ ಇದ್ದೆ ಇದಕ್ಕೂ ಕೂಡ ಸ್ಲಿಂಗ್ ಇರುತ್ತೆ. ಬಟ್ ಅದು ಯಾಕೋ ನಂಗೆ ಅಷ್ಟೊಂದು ಸೆಟ್ ಆಗಲಿಲ್ಲ ಬ್ಯಾಗು. ಇದಕ್ಕೂ ಹೋಲಿಸಿದ್ರೆ ನನಗೆ ಕೈಯಲ್ಲಿರೋ ಪಿಂಕ್ ಬ್ಯಾಗೆ ನನಗೆ ತುಂಬಾ ಇಷ್ಟ ಆಗಿಬಿಟ್ಟಿತ್ತು. ಸರಿ ಇದನ್ನೇ ತೊಗೊಳ್ಳೋಣ ಅಂತ ಅಂದ್ಕೊಂಡು ಇದೇ ಫೈನಲ್ ಮಾಡಿದೆ. ನನ್ನ ಹಸ್ಬೆಂಡ್ ಇದು ನೋಡು ಅದು ನೋಡು ಅಂತ ಮತ್ತೆ ನನಗೆ ಕನ್ಫ್ಯೂಸ್ ಮಾಡ್ತಾನೇ ಇದ್ದರು. ನನ್ನ ಕೈಯಲ್ಲಿ ಹಿಡ್ಕೊಂಡು ಫೈನಲ್ ಮಾಡಿದ್ರು ಕೂಡ ಅವ್ರೇನಾದರೂ ಇನ್ನೊಂದು ನೋಡ್ರೆ, ನೋಡಿ ಇದು ನೋಡ್ತೀಯೇನು ನೋಡು ಅಂತ ಹೇಳ್ಬಿಡೋದು. ಆ ಬ್ಯಾಗ್ನಲ್ಲಿ ಇಟ್ಟು ಮತ್ತೆ ನಾನು ನೋಡೋದು. ಇದಕ್ಕೆ ನನಗಂತೂ ಸಿಕ್ಕಾಪಟ್ಟೆ ಕನ್ಫ್ಯೂಸ್ ಆಗಿಬಿಡುತ್ತೆ. ನಾನು ಒಂದು ಚಾಯ್ಸ್ ಮಾಡಿರ್ತೀನಲ್ವ, ಅದಕ್ಕೆ ನಾನು ಫೈನಲ್ ಆಗಿರ್ತೀನಿ. ಬಟ್ ನನಗೆ ಈ ಥರ ಅದು ನೋಡು ಇದು ನೋಡು ಅಂತ ಹೇಳಿದಾಗ ಯಾವ್ದು ತೊಗೊಳ್ಳಿ ಯಾವ್ದು ಬಿಡಲಿ ಅನ್ನೋ ಥರ ಆಗಿಬಿಡುತ್ತೆ. ಸೊ ನೋಡೋಣ, ಸ್ಲಿಂಗ್ ಬ್ಯಾಗ್ ನೋಡೋಣ ಅಂತ ಅಂದ್ಕೊಂಡೆ. ಇದು 2 ಹ್ಯಾಂಡ್ ಬ್ಯಾಗು ಆಗುತ್ತೆ, ಸ್ಲಿಂಗ್ ಬ್ಯಾಗು ಆಗುತ್ತೆ ಅಂತ ಅಂದ್ಕೊಂಡೆ. ಆಲ್ರೆಡಿ ಈ ಥರದ್ದಿದೆ ನನ್ನ ಹತ್ರ. ಸೊ ಬೇಡ, ನಾರ್ಮಲ್ ಈ ಥರ ಹ್ಯಾಂಡ್ ಬ್ಯಾಗೇ ತೊಗೊಂಡ್ಬಿಡ್ತೀನಿ ಅಂತಂದು ಅದನ್ನೇ ಫೈನಲ್ ಮಾಡಿದೆ. ಕೊನೆಗೂ ಕೂಡ ನನ್ನ ಹಸ್ಬೆಂಡ್ ನಾನು ಫೈನಲ್ ಮಾಡೋಕ್ಕೆ ಬಿಡ್ತಾಯಿಲ್ಲ. ನೋಡಿ ಇದು ನೋಡಿ ಅದು ನೋಡಿ. ನನ್ನ ಮಗಳು ಕೂಡ ಅಷ್ಟೇ, ಮಮ್ಮಿ ಇದು ನೋಡಿ ಇದು ಚೆನ್ನಾಗಿದೆ, ಅದು ನೋಡಿ ಇದು ಚೆನ್ನಾಗಿದೆ ಅಂತ ಅವಾಗಿಂದ ತೋರಿಸ್ತಾನೇ ಇದ್ದಾಳೆ. ನಂಗೆ ಬೇಡಮ್ಮ, ನಂಗೆ ಇದೇ ಸಾಕು ಅಂತ ಹೇಳ್ತಾ ಇದ್ದೀನಿ ಅಪ್ಪ ಮಗಳಿಬ್ಬರಿಗೂ ಕೂಡ. ಸರಿ ಆಯಿತು, ನಿಂಗೆ ಯಾವ್ದು ಇಷ್ಟ ಅದೇ ತಗೋ ಅಂತ ಹೇಳಿ ಆಮೇಲೆ ಸುಮ್ಮನಾದರು. ಫೈನಲಾಗಿ ಇದನ್ನೇ ಫೈನಲ್ ಮಾಡಿದೆ. ಅವ್ರು ಹೇಳಿದ್ರು ಮತ್ತೆ ರಿಟರ್ನ್ ಎಕ್ಸ್ಚೇಂಜ್ ಎಲ್ಲ ಏನೂ ಇರಲ್ಲ, ಇವಾಗೆಲ್ಲ ಚೆಕ್ ಮಾಡ್ಕೊಂಬಿಡಿ ಅಂತ ಹೇಳ್ತಾಯಿದ್ರು. ಹಾಗಾಗಿ ಜಿಪ್ಪು ಹಾಗೆ ಒಳಗಡೆ ಕ್ಲಾತು ಎಲ್ಲ ಚೆಕ್ ಮಾಡ್ಕೊತಾ ಇದ್ದೆ ನಾನು ಹೆಂಗಿದೆ ಅಂತಂದು. ಒಂದು ಸಲ ಚೆಕ್ ಮಾಡ್ಕೊಂಬಿಟ್ರೆ ಬೆಟರ್, ಮತ್ತೆ ರಿಟರ್ನು ಎಕ್ಸ್ಚೇಂಜ್ ಏನೂ ಇರಲ್ಲ ಅಲ್ವಾ. ಹಾಗಾಗಿ ಸೊ ಹಾಗೆ ಜ್ಯುವೆಲರಿ ಎಲ್ಲ ಆಫರಲ್ಲಿದೆ ನೋಡಿ ಅಂತ ಹೇಳಿದ್ರು. ಆಲ್ರೆಡಿ ಜ್ಯುವೆಲರಿ ಸಿಕ್ಕಾಪಟ್ಟೆ ತೊಗೊಂಬಿಟ್ಟಿದ್ದೀನಿ, ನೋಡೋಣ ಮತ್ತೆ ಅಂತಂದು ಹೇಳಿದೆ. ನನ್ನ ಹಸ್ಬೆಂಡ್ ತಗೋ ಅಂತ ಹೇಳಿದ್ರು. ಸೊ ಬೇಡ ನೋಡೋಣ ಅಂತ ಹೇಳಿದೆ. ನನ್ನ ಮಗಳು ಬರೀ ಮಮ್ಮಿಗಷ್ಟೇ ಕೊಡಿಸ್ತೀಯ ಪಪ್ಪ, ನನಗೇನು ಇಲ್ವಾ ಅಂತ ಅಳಕ್ಕೆ ಸ್ಟಾರ್ಟ್ ಮಾಡಿಬಿಟ್ಲು. ಪಪ್ಪ ಮಮ್ಮಿಗಷ್ಟೇ ಕೊಡಿಸ್ತೀಯ, ನನಗೇನಾದರೂ ಕೊಡಿಸು ಅಂತಂದು ಹೇಳ್ತಾಯಿದ್ಲು.
ಏನು ಬೇಕು ಅಂದಕ್ಕೆ ನಂಗೆ ಸ್ಲಿಪ್ಪರ್ ಬೇಕು ಅಂತ ಮತ್ತೆ ಸ್ಲಿಪ್ಪರ್ ಶಾಪಿಗೆ ಕರ್ಕೊಂಡು ಹೋದ್ಲು. ಸರಿ ಅವಳಿಗೆ ಯಾವ್ದು ಬೇಕು ಅದೇ ಕೊಡಿಸೋಣ ಅಂತ ಅಂದ್ಕೊಂಡು ಕ್ರಾಕ್ಸ್ ಬೇಕು ಅಂತ ಹೇಳ್ತಾ ಇದ್ಲು. ಅದು ಅವಳಿಗೆ ಹೇಳಕ್ಕೆ ಬರ್ತಾಯಿಲ್ಲ. ಇಲ್ಲಿ ಮುಂದೆ ಡಾಟ್ ಡಾಟ್ ಇರುತ್ತಲ್ಲ, ನಂಗೆ ಆ ಥರ ಸ್ಲಿಪ್ಪರ್ ಬೇಕು, ಹಿಂದೆ ಬೆಲ್ಟ್ ಇರುತ್ತೆ ಅಂತ ಹೇಳ್ತಿದ್ದಾಳೆ. ನಂಗೆ ಅದು ಯಾವುದಂತಲೇ ಗೊತ್ತಾಗ್ತಾ ಇಲ್ಲ. ಸರಿ ಅದು ಯಾವುದು ನೋಡಿಬಿಟ್ಟು ನೀನೇ ಹೇಳು ಅಂತ ಹೇಳಿದ್ಮೇಲೆ ತೋರಿಸ್ತಾ ಇದ್ಲು ಒಂದೊಂದೇ. ಆಮೇಲೆ ಮತ್ತೆ ಶೂ ಬೇಕು ಅಂತ ಹೇಳ್ತಾ ಇದ್ಲು, ಒಂದು ಸಲ ಸ್ಲಿಪ್ಪರ್ ಬೇಕು ಅಂತ ಹೇಳ್ತಾ ಇದ್ಲು. ಅಂದರೆ ಮಕ್ಕಳನ್ನೆಲ್ಲ ನೋಡಿರ್ತಾಳಲ್ವ, ಸೊ ಅವಳಿಗೆ ಯಾವ್ದು ಬೇಕು ಅಂತ ಅವಳಿಗೆ ಅಷ್ಟೊಂದು ಗೊತ್ತಾಗಲ್ಲ. ನಾನು ಹೇಳಿದೆ ಇದು ತೊಗೊತೀನಿ ತಗೋ ಅಂದೆ. ಈ ಥರದ್ದೇ ನಾನು ಹೇಳಿದ್ದು ಅಂತ ಹೇಳಿದ್ಲು. ಆಮೇಲೆ ಅದರಲ್ಲೂ ಪಿಂಕ್ ಕಲರೇ ಬೇಕು ಅಂತ ಹೇಳ್ತಾ ಇದ್ಲು. ಸರಿ ಪಿಂಕ್ ಕಲರೇ ಕೊಡಿ ಅವಳಿಗೆ ಅಂತ ಹೇಳಿಬಿಟ್ಟು ಪಿಂಕ್ ಕಲರ್ನೇ ನೋಡಿಸ್ತಾ ಇದ್ವಿ. ಆಗುತ್ತಾ ನೋಡು, ಟೈಟಾಗಿರೋದು ತೊಗೋಬೇಡ ತುಂಬ. ಲೂಸ್ ಇದೆನಾ? ಲೂಸ್ ಅಂತ 1 ಪಾಯಿಂಟ್ ಕಮ್ಮಿ ಕೊಡಿ. ಹಾಂ, ಮತ್ತೆ ಲೂಸ್ ಆಗುತ್ತೆ ಅವಳು ಯೂಸ್ ಮಾಡ್ತಾಯಿದ್ರೆ. ನನ್ನ ಹಸ್ಬೆಂಡು ನೀನು ತಗೋ ಅಂತ ಹೇಳಿದ್ರು. ನಂಗೆ ಇವಾಗೇನು ಬೇಡ, ನಾನು ತೊಗೊತೀನಿ ಮುಂದೆ ಯಾವಾಗಾದರೂ ನೆಕ್ಸ್ಟ್ ವೀಕ್ ತೊಗೊತೀನಿ ಅಂತ ಹೇಳ್ತಾ ಇದ್ದೆ. ಫಸ್ಟ್ ಇವಳಿಗೆ ಕೊಡಿಸ್ಕೊಂಬಿಡ್ಬೇಕಿತ್ತು. ನಾವು ಊಟಕ್ಕೂ ಕೂಡ ಹೋಗಿಲ್ಲ ಇವತ್ತು. ಯಾಕಂದರೆ ನಮ್ಮ ಹಸ್ಬೆಂಡ್ ಬಂದಿದ್ದೇ ಲೇಟು, 8 ಗಂಟೆನೋ 8:15 ಆಯಿತು ಅವ್ರು ಆಫೀಸಿಂದ ಬಂದಿದ್ದು. ಹಾಗಾಗಿ ಶಾಪಿಂಗ್ ಹೋಗೋಣ ಅಂತ ಶಾಪಿಂಗ್ ಮಾಡ್ಕೊಂಡು ಅದಾದಮೇಲೆ ಊಟಕ್ಕೆ ಹೋಗೋಣ ಅಂತ ಹಂಗೆ ಪ್ಲ್ಯಾನ್ ಇತ್ತು. ಇಲ್ಲಿ ನೋಡಿದ್ರೆ ಶಾಪಿಂಗ್ ಬಂದ್ವಿ ಅಂತಂದರೆ ಟೈಮ್ ಹೋಗೋದೇ ಗೊತ್ತಾಗಲ್ಲ. ಈಗ ನಾವು ಒಂದು ಅಂಗಡಿ ನೋಡಿದ್ವಿ, ಸೊ ಅದು ಸೆಟ್ ಆಗಿಲ್ಲ, ಮತ್ತೆ ಇನ್ನೊಂದು ಶಾಪಿಗೆ ಬಂದ್ವಿ. ಸೊ ಅಲ್ಲೂ ಕೂಡ 1.5 ಅವರ್ ಹೋಯಿತು. ಮತ್ತು ಇವಳು ಸ್ಲಿಪ್ಪರ್ ಬೇಕು ಅಂತ ಹೇಳಿದ್ಲು. ಆಲ್ರೆಡಿ 9:30 ಆಗಿಬಿಟ್ಟಿತ್ತು. ಇವಳು ಸ್ಲಿಪ್ಪರ್ ಬೇಕು ಅಂತ ಹೇಳಿದಾಗ ಇವಳು ಸ್ಲಿಪ್ಪರ್ ತೊಗೊಳ್ಳೋದೆ 10 ಗಂಟೆ 10:15 ಮಾಡಿದ್ಲು. ಸೊ ತೊಗೊಳ್ಳಿ ಅವಳು ಅಂತ ಸುಮ್ಮನಾದ್ವಿ. ಇಲ್ಲಾಂದರೆ ಸುಮ್ಮನೆ ಹಠ ಮಾಡಿಬಿಡ್ತಾಳೆ ಮನೆಗೆ ಹೋದ್ಮೇಲೆ. ನಂಗೇನು ಕೊಡಿಸ್ಲಿಲ್ಲ, ನಾನು ಇಷ್ಟಪಟ್ಟಿದ್ದು ಕೊಡಿಸ್ಲಿಲ್ಲ, ನಂಗೆ ತೊಗೊಳಕ್ಕೆ ಬಿಡಲಿಲ್ಲ ಅಂತ. ಇವಾಗಿನ ಮಕ್ಕಳು ಗೊತ್ತಲ್ವ, ನಾವು ಏನು ಮಾಡ್ತೀವಿ ಅದೇ ಥರನೇ ಅವರು ಶಾಪ್ ಮಾಡಬೇಕು. 108 ಬಟ್ಟೆ ಚೇಂಜ್ ಮಾಡ್ತಾಳೆ. ಬಟ್ಟೆ ತೊಗೊಳಕ್ಕೆ ಹೋದರೆ ನಂಗೆ ಇದು ಬೇಕು ಅದು ಬೇಡ, ಸೊ ನಂಗೆ ಇದು ಸೆಟ್ ಆಗ್ತಿಲ್ಲ ಅಂತ. ಹಾಗೆ ಸ್ಲಿಪ್ಪರಲ್ಲೂ ಅಷ್ಟೇ ಪಿಂಕಲ್ಲೇ ಬೇಕು, ಬಟ್ ಅದು ಸೆಟ್ ಆಗಬೇಕು ಅವಳಿಗೆ. ನಾವು ಹೇಳಿದ್ದೇನೂ ತೊಗೊಳಲ್ಲ. ಇದೇ ತಗೋ ಚೆನ್ನಾಗಿದೆ ಅಂತಂದು ಹೇಳ್ತಾ ಇದ್ದಾರೆ ಅವ್ರ ಪಪ್ಪ. ಇಲ್ಲ ಬೇಡ ಅಂತ ಅವಳು ಏನಂದರೂ ಕೇಳಲಿಲ್ಲ. ನೋಡು ತೋರಿಸ್ತಾ ಇದ್ದಾಳೆ, ಮತ್ತು ನಂಗೆ ಈ ಥರದ್ದು ಬೇಕು ಅಂತ ತೋರಿಸ್ತಿದ್ದಾಳೆ. ಅದರಲ್ಲೂ ಪಿಂಕಲ್ಲೇ ತೋರಿಸ್ತಾ ಇರೋದು. ಈಗ ಹಾಕ್ಕೊಂಡಿರೋ ಡ್ರೆಸ್ಸು ಕೂಡ ಪಿಂಕೆ. ಇಷ್ಟು ದಿನ ಹಾಕ್ಕೊಂಡೇ ಇಲ್ಲ ಆ ಡ್ರೆಸ್ಸು. ಇವತ್ತು ನನಗೆ ಇದೇ ಡ್ರೆಸ್ ಬೇಕು ಅಂತ ಹಠ ಮಾಡಿ ಹಾಕ್ಕೊಂಬಂದಿದ್ದಾಳೆ. ಇದು ಕೂಡ ಸ್ಲಿಪ್ಪರ್ ಚೆನ್ನಾಗಿತ್ತು, ಬಟ್ ಅವಳು ಯಾಕೋ ಇಷ್ಟನೇ ಪಡಲಿಲ್ಲ. ನಂಗೆ ಲೂಸ್ ಆಗುತ್ತೆ, ನಂಗೆ ಒಂಥರ ಆಗುತ್ತೆ ಅಂತ ಹೇಳ್ತಾ ಇದ್ಲು. ಕಾಲು ಸ್ವಲ್ಪ ಉದ್ದ ಇದೆ ಅವಳದು, ಬಟ್ ಅಗಲ ಇಲ್ಲ. ಹಾಗಾಗಿ ಅವಳಿಗೆ ಸ್ಲಿಪ್ಪರೆಲ್ಲ ಸ್ವಲ್ಪ ಲೂಸ್ ಅಂತ ಅನಿಸುತ್ತಲ್ಲ, ಅವಳಿಗೆ ಕಂಫರ್ಟಬಲ್ಲೇ ಆಗ್ತಾಯಿಲ್ಲ. ಹಾಕ್ಕೊಂಡು ನೋಡೋದು ಇಡೋದು ಹಂಗೆ ಮಾಡ್ತಾ ಇದ್ದಾಳೆ. ಸೊ ಅದಾದಮೇಲೆ ಇದೊಂದು ಸ್ಲಿಪ್ಪರ್ ತೋರಿಸಿದ್ರು. ಇದು ಕೂಡ ತುಂಬ ಚೆನ್ನಾಗಿತ್ತು. ಕ್ಯಾಟ್ ಡಿಸೈನ್ ಏನೋ ಇತ್ತು. ತೊಗೊತೀನಿ ಅಂತ ಹೇಳಿದ್ಲು. ಅದು ಕೂಡ ಲೂಸು ಅಂದರೆ ಅಗಲ ಜಾಸ್ತಿ ಬರುತ್ತಲ್ವ, ಸೊ ಅವಳಿಗೆ ಲೂಸ್ ಆಗ್ತಾಯಿದೆ ಅಂತ ಹೇಳಿದ್ಲು. ವಾಕ್ ಮಾಡು ಹಾಕ್ಕೊಂಡು ಅಂತ ಹೇಳ್ತಾ ಇದ್ದೆ. ಹಾಕ್ಕೊಂಡು ವಾಕ್ ಮಾಡಿದ್ಲು, ಅಂದರೂ ಕೂಡ ಅವಳಿಗೆ ಯಾಕೋ ಸೆಟ್ ಆಗಲಿಲ್ಲ ಅಂತ ಹೇಳ್ತಾ ಇದ್ಲು. ಲೂಸ್ ಇದೆ ಸರಿ, ಅವಳಿಗೆ ಸರಿ ಹೋಗಲ್ಲ ರೀ. ಅಷ್ಟೆಲ್ಲ ಸ್ಲಿಪ್ಪರ್ ನೋಡಿ ಕೊನೆಗೆ ಫಸ್ಟ್ ನೋಡಿದ್ಲಲ್ಲ ಕ್ರಾಕ್ಸು ಪಿಂಕ್ ಕಲರು, ಅದನ್ನೇ ತೊಗೊಂಡ್ಲು. ಸರಿ ಅಮ್ಮ ನಿಂಗೆ ಯಾವ್ದು ಬೇಕು ಅದೇ ತೊಗೊ ಅಂದ್ವಿ. ಕೊನೆಗೂ ಅಲ್ಲಿ ಹೋಟೆಲಲ್ಲಿ ಊಟ ಮಾಡೋಕ್ಕಾಗಲಿಲ್ಲ, ಪಾರ್ಸಲ್ ತೊಗೊಂಬಂದಿದ್ವಿ. ಸೊ ನಾನು ಸ್ವಲ್ಪನೇ ತಿಂದೆ, ನನ್ನ ಹಸ್ಬೆಂಡ್ ಮಸಾಲೆ ಪೂರಿ ಎಲ್ಲ ತೊಗೊಂಡಿದ್ರು. ಹಾಗೆ ಇವತ್ತಿನ ವ್ಲಾಗ್ನ ಎಂಡ್ ಮಾಡ್ತಾ ಇದ್ದೀನಿ. ಇವತ್ತಿನ ವ್ಲಾಗ್ ನಿಮ್ಗೆ ಏನಾದರೂ ಇಷ್ಟ ಆಗಿದ್ರೆ ಲೈಕ್ ಶೇರ್ ಕಮೆಂಟ್ ಮಾಡಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.